ಜಮೀರ್ ಬ್ಯಾಕ್ ಟು ಬ್ಯಾಕ್ ಎಡವಟ್ಟಿಗೆ ಉಪಸಮರದಲ್ಲಿ ಕಾಂಗ್ರೆಸ್ಗೆ ಫುಲ್ ಡ್ಯಾಮೇಜ್. ಜಮೀರ್ ಮಾತಿಗೆ ಸೈನಿಕ ನಿಗಿನಿಗಿ ಕೆಂಡ. ಸಂಪುಟದಿಂದ ಜಮೀರ್ ಗೇಟ್ ಪಾಸ್ಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ರ ಡಿಕೆಶಿ. ಜಮೀರ್ ಸೀಟು ಉಳಿಯುತ್ತಾ ಉರುಳುತ್ತಾ ಕಂಪ್ಲೀಟ್ ಕಹಾನಿ ಹೇಳ್ತೀವಿ ಬನ್ನಿ. ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಉಪಸಮರದ ಹವಾ ಜೋರಾಗಿದೆ. ಈ ಕಡೆ ಕಾಂಗ್ರೆಸ್ಗೆ ಸೋಲಿನ ಭಯ ಶುರುವಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಉಪಸಮರದ ಬೈ ಎಲೆಕ್ಷನ್ನಲ್ಲೂ ಗ್ಯಾರಂಟಿ ಹಿಂದೆ ಬಿದ್ದಿತ್ತು. ಆದರೆ ಕಾಂಗ್ರೆಸ್ ನಾಯಕ ಜಮೀರ್ ಬಾಯ್ ಆಡಿದ ಆ ಒಂದು ಮಾತು ಕೈ ಪಕ್ಷಕ್ಕೆ ಕುತ್ತು ತಂದಿದೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ ಪಾಳೆಯದಲ್ಲೂ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಕರಿಯ ಎಂದು ಕೆಟ್ಟ ಜಮೀರ್ ಅಹ್ಮದ್ ಖಾನ್. ಚನ್ನಪಟ್ಟಣದಲ್ಲಿ ಕೈಗೆ ಸೋಲು, ಮಂತ್ರಿಗಿರಿಗೆ ಕುತ್ತು. ಹೌದು, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಮಾತು ಸಚಿವ ಜಮೀರ್ಗೆ ಅನ್ವಯಿಸೋದ್ರಲ್ಲಿ ಡೌಟೇ ಇಲ್ಲ. ವಿವಾದ ಐ ಡೋಂಟ್ ಲೈಕ್ ಇಟ್ ಬಟ್ ವಿವಾದ ಲೈಕ್ಸ್ ಮೀ ಅನ್ನೋ ಜಮೀರ್ ಮೈಕ್ ಹಿಡಿದು ಮಾತಾಡೋಕೆ ಶುರು ಮಾಡಿದ್ರು ಅಂದ್ರೆ ಅಲ್ಲೊಂದು ಎಡವಟ್ಟು ಪಕ್ಕಾ ಅಂತ ಎಲ್ಲರಿಗೂ ಗೊತ್ತು. ಸದ್ಯ ಕುಮಾರಸ್ವಾಮಿಗೆ ಕರಿಯ ಎಂದಿದ್ದು ಈಗ ಜಮೀರ್ಗೆ ರಾಜಕೀಯ ಭವಿಷ್ಯಕ್ಕೆ ಅಡೆತಡೆ ಉಂಟು ಮಾಡಿದೆ. ವಿಪಕ್ಷಗಳಿಗೆ ಆಹಾರವಾಗಿರುವ ಜಮೀರ್ ಭಾಯ್ ಈಗ ಸ್ವಪಕ್ಷದವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಎಚ್ಡಿಕೆ ಹಾಗೂ ಮನೆಯವರ ವಿರುದ್ಧ ಆ ರೀತಿಯ ಪದಪ್ರಯೋಗ ಸರಿಯಲ್ಲ ಎಂದು ಕಾಂಗ್ರೆಸ್ ನಾಯಕರೇ ರೊಚ್ಚಿಗೆದ್ದಿದ್ದು, ಜಮೀರ್ ವಿರುದ್ಧ ಸೈನಿಕ ಸಿಪಿವೈ ಹಾಗೂ ಡಿಕೆಶಿ ನಿಗಿನಿಗಿ ಕೆಂಡವಾಗಿದ್ದಾರೆ. ಜಮೀರ್ ಹೇಳಿಕೆ ಎಫೆಕ್ಟ್ ಚನ್ನಪಟ್ಟಣ ಚುನಾವಣೆ ಮೇಲೂ ಬಿದ್ದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಸೋಲಿನ ಭೀತಿ ಶುರುವಾಗಿದೆ. ನಾನು ಕಾಂಗ್ರೆಸ್ ಪರ ನಿಂತು ತಪ್ಪು ಮಾಡಿದೆ, ನಾನೇನಾದರೂ ಸೋತ್ರೆ ಅದಕ್ಕೆ ಜಮೀರ್ ಕಾರಣ ಎಂದು ಸಿಪಿ ಯೋಗೇಶ್ವರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಜಮೀರ್ಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡಲು ಚರ್ಚೆ. ಸಚಿವ ಜಮೀರ್ ವಿರುದ್ಧ ಸಿಡಿದೆದ್ದ ಡಿಕೆ ಶಿವಕುಮಾರ್. ಇನ್ನು ಎಚ್ಡಿಕೆಗೆ ಕರಿಯ ಎಂದಿರುವ ಸಚಿವ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಕಾಂಗ್ರೆಸ್ನಲ್ಲೇ ತೀವ್ರ ಅಸಮಾಧಾನದ ಅಲೆ ಎದ್ದಿದೆ. ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಜಮೀರ್ ವಿರುದ್ಧ ಕೆಂಡ ಕಾರಿದ್ದು, ಇಷ್ಟು ದಿನ ಜಮೀರ್ ವಿವಾದಾತ್ಮಕ ಹೇಳಿಕೆಯನ್ನು ಸಹಿಸಿಕೊಂಡಿದ್ದು ಸಾಕು, ಅವರನ್ನು ಸಂಪುಟದಿಂದ ವಜಾ ಮಾಡಿ ಎಂದು ಹೈಕಮಾಂಡ್ ಬಾಗಿಲು ಬಡಿದಿದ್ದಾರೆ. ಸದ್ಯ ಈ ಗುಸುಗುಸು ಮಾತು ಚಿಕ್ಕಪೇಟೆಯಿಂದ ದೆಹಲಿಯವರೆಗೂ ಹಲ್ಚಲ್ ಎಬ್ಬಿಸಿದೆ. ಸದ್ಯ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವ ಜಮೀರ್ ಅಹ್ಮದ್ ವಿರುದ್ಧ ಸ್ವಪಕ್ಷದವರೇ ಸಿಡಿದೆದ್ದು ಸಂಪುಟದಿಂದ ಗೇಟ್ ಪಾಸ್ ಸಿಗುತ್ತಾ ಎಂಬ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಕುಮಾರಸ್ವಾಮಿಗೆ ಕರಿಯ ಎಂದಿದ್ದು ತಪ್ಪು ಎಂದು ಡಿಕೆಶಿ ಖಂಡಿಸಿದ್ದು, ಜಮೀರ್ ಅವರನ್ನು ತಿದ್ದುವ ಕೆಲಸ ಮಾಡುತ್ತೇವೆ ಎಂದು ಸೂಚ್ಯವಾಗಿ ಹೇಳಿದ್ದಾರೆ. ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವಂತೆ ಈಗಾಗಲೇ ಸೂಚಿಸಿದ್ದೆ, ಆದ್ದರಿಂದ ಅವರು ಕ್ಷಮೆ ಕೂಡ ಯಾಚಿಸಿದ್ದಾರೆ ಎಂದು ಹೇಳಿದರು. ಅದಲ್ಲದೆ ಅವರ ವಿರುದ್ಧ ಯಾವ ರೀತಿ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂಬುದನ್ನು ನಾನು ಇಲ್ಲಿ ಹೇಳಲು ಆಗಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ಜಮೀರ್ಗೆ ಗೇಟ್ ಪಾಸ್ ಸುಳಿವು ಕೊಟ್ಟಿದ್ದಾರೆ. ಅದೇನೇ ಆಗಲಿ, ಇರಲಾರದೆ ಇರುವೆ ಬಿಟ್ಟುಕೊಂಡು ಮಾತಿನ ಬರದಲ್ಲಿ ಆಡಿದ ಮಾತು ಸದ್ಯ ಜಮೀರ್ ಅವರ ಬುಡಕ್ಕೆ ಬೆಂಕಿ ಬಿದ್ದಿದೆ. ಇನ್ನು ಜಮೀರ್ ಅವರ ಸೀಟು ಉಳಿಯುತ್ತಾ ಅಥವಾ ಉರುಳುತ್ತಾ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ.